ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಟಿ20 ಪಂದ್ಯ ಹೇಗಿತ್ತು, ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಎರಡನೇ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ಟಾಪ್ ಆರ್ಡರ್ ಅಲ್ಲಿ ಬಂದು ಫಿಲಿಪ್ ಸಾಲ್ಟ್ ಅವರು ಆಡಿದಂತ 3 ಬಾಲ್ಗಳಲ್ಲಿ 4 ರನ್ ಹೊಡೆದು ಔಟ್ ಆದ್ರು. ಆಲ್ಸೋ ಬೆನ್ ಡಕೆಟ್ ಅವರು ಆಡಿದಂತ 6 ಬಾಲ್ಗಳಲ್ಲಿ 3 ರನ್ ಹೊಡೆದು ಔಟ್ ಆದ್ರು. ಜೋಶ್ ಬಟ್ಲರ್ ಆಲ್ಸೋ ಕ್ಯಾಪ್ಟನ್ ಆಗಿ 30 ಬಾಲಿಗೆ 45 ರನ್ ಹೊಡೆದು ಔಟ್ ಆಗಿದ್ದಾರೆ. ಇನ್ನು ನಂತರ ಬಂದ ಹ್ಯಾರಿ ಬ್ರೂಕ್ ಅವರು ಆಡಿದಂತ 8 ಬಾಲ್ಗಳಲ್ಲಿ 13 ರನ್ ಹೊಡೆದು ಔಟ್ ಆಗಿದ್ದಾರೆ. ಇನ್ನು ಲಿಯಾಮ್ ಲಿವಿಂಗ್ಸ್ಟನ್ ಅವರು ಆಡಿದಂತ 14 ಬಾಲ್ಗಳಲ್ಲಿ 13 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಜೇಮ್ಸ್ ಸ್ಮಿತ್ ಅವರು ಆಡಿದಂತ 12 ಬಾಲ್ಗಳಲ್ಲಿ 22 ರನ್ ಹೊಡೆದು ಔಟ್ ಆಗಿದ್ದಾರೆ. ಜಿಮ್ಮಿ ಓವರ್ಟನ್ ಅವರು ಆಡಿದಂತ 7 ಬಾಲ್ಗಳಲ್ಲಿ 5 ರನ್ ಹೊಡೆದು ಔಟ್ ಆಗಿದ್ದಾರೆ. ಇನ್ನು ಬೈಡನ್ ಕರ್ಸೆ ಅವರು ಆಡಿದಂತ 17 ಬಾಲ್ಗಳಲ್ಲಿ 31 ರನ್ ಕಲೆ ಹಾಕಿದ್ದಾರೆ. ಜೋಫ್ರಾ ಆರ್ಚರ್ ಆಡಿದಂತ 9 ಬಾಲ್ಗಳಲ್ಲಿ 12 ರನ್ ಹೊಡೆದು ಔಟ್ ಆಗಿದ್ದಾರೆ. ಇನ್ನು ನಂತರ ಬಂದ ಆದಿಲ್ ರಶೀದ್ ಅವರು ಆಡಿದಂತ 11 ಬಾಲ್ಗಳಲ್ಲಿ 10 ರನ್ ಹೊಡೆದು ಔಟ್ ಆಗಿದ್ದಾರೆ. ಹಾಗೂ ನಂತರ ಬಂದ ಮಾರ್ಕ್ ವುಡ್ ಅವರು ಕೊನೆಯ ವಿಕೆಟ್ ನಲ್ಲಿ ಆಡಿದಂತ 3 ಬಾಲ್ಗಳಲ್ಲಿ 5 ರನ್ ಹೊಡೆದು ನಾಟ್ಔಟ್ ಆಗಿ ಉಳಿದಿದ್ದಾರೆ. ಟೀಮ್ ಇಂಡಿಯಾದ ಕಡೆ ಟಾಪ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಹರ್ಷದೀಪ್, ಹಾರ್ದಿಕ್ ಪಾಂಡ್ಯ, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್ ಹಾಗೂ ವರುಣ್ ಚಕ್ರವರ್ತಿ ಅವರಿಂದ. ಹರ್ಷದೀಪ್ ಸಿಂಗ್ ಅವರು ಮೊದಲ ಓವರ್ ನಲ್ಲಿ ಸ್ಟಾರ್ಟಿಂಗ್ ವಿಕೆಟ್ ತಕ್ಕೊಟ್ರು, ಅದರಿಂದ ಟೀಮ್ ಇಂಡಿಯಾಗೆ ಅಡ್ವಾಂಟೇಜ್ ಆಯ್ತು. ಹರ್ಷದೀಪ್ ಸಿಂಗ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 1 ವಿಕೆಟ್ ಎತ್ತಿದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಹಾಕಿದಂತ 2 ಓವರ್ಗಳಲ್ಲಿ 6 ರನ್ ಕೊಟ್ಟು 1 ವಿಕೆಟ್ ತೆಗೆದಿದ್ದಾರೆ. ಇನ್ನು ವಾಷಿಂಗ್ಟನ್ ಸುಂದರ್ ಅವರು ಹಾಕಿದಂತ 1 ಓವರ್ಗಳಲ್ಲಿ 9 ರನ್ ಕೊಟ್ಟು 1 ವಿಕೆಟ್ ತೆಗೆದಿದ್ದಾರೆ. ಇನ್ನು ಅಕ್ಷರ್ ಪಟೇಲ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 32 ರನ್ ಕೊಟ್ಟು 2 ವಿಕೆಟ್ ತೆಗೆದಿದ್ದಾರೆ. ಇನ್ನು ವರುಣ್ ಚಕ್ರವರ್ತಿ ಅವರು ಹಾಕಿದಂತ 4 ಓವರ್ಗಳಲ್ಲಿ 38 ರನ್ ಕೊಟ್ಟು 2 ವಿಕೆಟ್ ತೆಗೆದಿದ್ದಾರೆ. ಅಭಿಷೇಕ್ ಶರ್ಮಾ ಅವರು ಹಾಕಿದಂತ 1 ಓವರ್ಗಳಲ್ಲಿ 12 ರನ್ ಕೊಟ್ಟು 1 ವಿಕೆಟ್ ತೆಗೆದಿದ್ದಾರೆ. ಟೀಮ್ ಇಂಡಿಯಾ ಇಂಗ್ಲೆಂಡ್ ನ 165 ರನ್ ಗಳಿಗೆ 9 ವಿಕೆಟ್ ತೆಗೆದಿತ್ತು. ನಂತರ ಚೇಸ್ ಮಾಡಲು ಬಂದ ಇಂಡಿಯಾದಲ್ಲಿ ಟಾಪ್ ಆರ್ಡರ್ ಅಲ್ಲಿ ಬಂದ ಸಂಜು ಸ್ಯಾಮ್ಸನ್ ಅವರು 7 ಬಾಲಿಗೆ 5 ರನ್ ಹೊಡೆದು ಔಟ್ ಆಗಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಅವರು ಆಡಿದಂತ 6 ಬಾಲ್ಗಳಲ್ಲಿ 12 ರನ್ ಹೊಡೆದು ಔಟ್ ಆಗಿದ್ದಾರೆ. ನಂತರ ಬಂದ ತಿಲಕ್ ವರ್ಮಾ ಅವರು ಟಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ, ಸೋಲುವ ಪಂದ್ಯ ಗೆಲ್ಲಿಸಿದ್ದಾರೆ ಅಂತಾನೆ ಹೇಳಬೇಕು. ಆಡಿದಂತ 55 ಬಾಲ್ಗಳಲ್ಲಿ 72 ರನ್ ಕಲೆ ಹಾಕಿದ್ದಾರೆ. ನಂತರ ಬಂದ ಸೂರ್ಯಕುಮಾರ್ ಯಾದವ್ ಆಲ್ಸೋ ಕ್ಯಾಪ್ಟನ್ ಆಗಿ 7 ಬಾಲಿಗೆ 12 ರನ್ ಹೊಡೆದು ಔಟ್ ಆಗಿದ್ದಾರೆ. ನಂತರ ಬಂದ ಧ್ರುವ ಜುರೇಲ್ ಅವರು ಆಡಿದಂತ 5 ಬಾಲ್ಗಳಲ್ಲಿ 4 ರನ್ ಕಲೆ ಹಾಕಿದ್ದಾರೆ. ನಂತರ ಬಂದ ಹಾರ್ದಿಕ್ ಪಾಂಡ್ಯ ಅವರು ಆಡಿದಂತ 6 ಬಾಲ್ಗಳಲ್ಲಿ 7 ರನ್ ಹೊಡೆದು ಔಟ್ ಆಗಿದ್ದಾರೆ. ನಂತರ ಬಂದ ವಾಷಿಂಗ್ಟನ್ ಸುಂದರ್ ಅವರು ಆಡಿದಂತ 19 ಬಾಲ್ಗಳಲ್ಲಿ 26 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ನಂತರ ಬಂದ ಆಲ್ರೌಂಡರ್ ಅಕ್ಷರ್ ಪಟೇಲ್ ಅವರು ಆಡಿದಂತ 3 ಬಾಲ್ಗಳಲ್ಲಿ ಕೇವಲ 2 ರನ್ ಹೊಡೆದು ಔಟ್ ಆಗಿದ್ದಾರೆ. ಹರ್ಷದೀಪ್ ಸಿಂಗ್ ಅವರು ಆಡಿದಂತ 4 ಬಾಲ್ಗಳಲ್ಲಿ 6 ರನ್ ಹೊಡೆದು ಔಟ್ ಆಗಿದ್ದಾರೆ. ನಂತರ ಬಂದ ರವಿ ಬಿಷ್ಣೋಯ್ ಅವರು ಆಡಿದಂತ 5 ಬಾಲ್ಗಳಲ್ಲಿ 9 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ತಿಲಕ್ ವರ್ಮಾ ಬ್ಯಾಟಿಂಗ್ ಮೂಲಕ ಟೀಮ್ ಇಂಡಿಯಾ ಗೆದ್ದಿದೆ. ಇಂಡಿಯಾ ತಂಡದಿಂದ ಟಾಪ್ ಪರ್ಫಾರ್ಮೆನ್ಸ್ ತಿಲಕ್ ವರ್ಮಾ ಅವರು ಕೊಟ್ಟಿದ್ದಾರೆ. ತಿಲಕ್ ವರ್ಮಾ ಅವರು ಹೊಡೆದಿದ್ದಕ್ಕೆ ಟೀಮ್ ಇಂಡಿಯಾ ವಿನ್ ಆಗಿದ್ದು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ತಿಲಕ್ ವರ್ಮಾ. ಮೊದಲ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ 165ಕ್ಕೆ 9 ವಿಕೆಟ್ ಹೋದರೆ ಇಂಡಿಯಾ ಚೇಸ್ ಮಾಡಿ ಗೆದ್ದಿದೆ. ಇಂಡಿಯಾ 166 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡು ವಿನ್ ಆಗಿದೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.